ಸೊ ಫಸ್ಟ್ ನೀರು ಕಾಯಕ್ಕಿಡಿ. ಅದಕ್ಕೆ ಸ್ವಲ್ಪ ಸಾಲ್ಟ್, 2 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಹಾಕಿ, 1-2 ಡ್ರಾಪ್ ಎಣ್ಣೆ ಹಾಕಿ ಅದಕ್ಕೆ, ಯಾಕಂದರೆ ಪಾಸ್ತಾ ಸ್ಟಿಕ್ ಆಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಒಂದು ಕಡೆ ಹಾಲನ್ನ ಕಾಯಕ್ಕಿಟ್ಕೊಳ್ಳಿ. ಇವಾಗ ಬಿಸಿ ಆಗ್ತಾ ಇರೋ ನೀರಿಗೆ ಪೆನ್ನೆ ಪಾಸ್ತಾ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಪಾಸ್ತಾ ಈ ಕಡೆ ಬೇಯ್ತಾ ಇದೆ, ಅಷ್ಟೊತ್ತಿಗೆ ನಾವು ಸೀಸನಿಂಗ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಪ್ಯಾನ್ಗೆ. ಬೇಕಂದರೆ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ. ನಾನು ಫಸ್ಟೇ ಆನಿಯನ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಕ್ಯಾರೆಟ್, 1/2 ಕ್ಯಾಪ್ಸಿಕಮ್ ಮತ್ತು 1 ಚಿಕ್ಕದು ಆನಿಯನ್ನ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯ್ತಾ ಇದೆ. ನಾವು ಇದಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಟ್ರಾನ್ಸ್ಲೂಸೆಂಟ್ ಆಗಬೇಕದು. ಚೆನ್ನಾಗಿ ಫ್ರೈ ಆಗಿ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ. ಪಾಸ್ತಾ ಕುಕ್ಕಾಗಿದೆಯಾ ಅಂತ ಚೆಕ್ ಮಾಡಬೇಕಂದ್ರೆ ಪಾಸ್ತಾನ ಹೀಗೆ ಹಾಫ್ ಕಟ್ ಮಾಡಿದ್ರೆ ನಿಮಗೆ ನೋಡ್ಬೋದು ಇನ್ಸೈಡ್ ಅದು ಇನ್ನೂ ಬೆಂದಿಲ್ಲ, ವೈಟ್ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಇನ್ನೂ ಅದು ಬೇಯಬೇಕು. ಇವಾಗ ನೀವು ನೋಡ್ಬೋದು ಆನಿಯನ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಟ್ರಾನ್ಸ್ಲೂಸೆಂಟ್ ಆಗಿ ಕಲರ್ ಬಿಟ್ಟಿದೆ. ಇವಾಗ ನಾವು ಇದಕ್ಕೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸಣ್ಣಕ್ಕೆ ಹೆಚ್ಚಿರೋಂಥ ಕ್ಯಾರೆಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ. ಸೊ ಕ್ಯಾರೆಟ್ ಎಲ್ಲ ಸ್ವಲ್ಪ ಕುಕ್ ಆಗಿದೆ. ಇವಾಗ ನಾವು ಹೆಚ್ಚಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲಲ್ಲಿ. ನೀವು ಈ ಸ್ಟೇಜಲ್ಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ಬಿಡಿ, ಯಾಕಂದ್ರೆ ನಾವು ಆಲ್ರೆಡಿ ಪೆನ್ನೆ ಬೇಯಿಸೋಕ್ಕೆ ಸಾಲ್ಟ್ ಹಾಕಿದ್ದೀವಿ. ಸೊ ನೋಡಿಕೊಂಡು ಸ್ವಲ್ಪ ಸಾಲ್ಟನ್ನು ಈ ಸ್ಟೇಜಲ್ಲೇ ಹಾಕ್ಕೊಳ್ಳಿ. ಸೊ ಎಲ್ಲ ವೆಜಿಟೇಬಲ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಇಂಡಿಯನೈಸ್ ಟೆಕ್ಸ್ಚರ್ ಕೊಡೋಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಆರಿಗ್ಯಾನೋ ಪೌಡರ್, ನೋಡಿ ಪಾಸ್ತಾ ಫುಲ್ ಕುಕ್ ಆಗಿದೆ. ಸೊ ನೀವು ಕಟ್ ಮಾಡಿ ನೋಡಿದ್ರೆ ಒಳಗಡೆ ಒಂದು ವೈಟ್ ಕಲರ್ ರಿಂಗ್ ಇರುತ್ತೆ, ಅದು ಇರಬಾರ್ದು. ಅದಿಲ್ಲ ಅಂದರೆ ಪಾಸ್ತಾ ಕುಕ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ಸ್ಟೇನ್ ಮಾಡಿ ಚೆನ್ನಾಗಿ ಈ ಥರ ಸ್ಟೇನ್ ಮಾಡ್ಕೊಳ್ಳಿ. ಅದು ನೀರೆಲ್ಲ ಹೋಗೋ ಹಾಗೆ. ಸ್ವಲ್ಪ ಅದು ಕುಕ್ಕಿಂಗ್ ಸ್ಟಾಪ್ ಆಗೋಕ್ಕೆ ತಣ್ಣೀರು ಸ್ವಲ್ಪ ಬಿಟ್ಕೊಳ್ಳಿ. ಇವಾಗ ತಣ್ಣೀರಲ್ಲಿ ಚೆನ್ನಾಗಿ ವಾಶ್ ಆಗಿರೋ ಪಾಸ್ತಾಗೆ ಸ್ವಲ್ಪ ಆಯಿಲ್ ಹಾಕಿ ಅದ್ರ ಮೇಲೆ, ಯಾಕಂದರೆ ಅದು ಒಂದಕ್ಕೊಂದು ಸ್ಟಿಕ್ ಆಗಬಾರ್ದು. ಸೊ ಸ್ವಲ್ಪ ಆಯಿಲ್ ಹಾಕಿದ್ರೆ 1-2 ಟೇಬಲ್ ಸ್ಪೂನಷ್ಟು ಅದು ಸ್ಟಿಕ್ ಆಗಲ್ಲ. ಸೊ ಇವಾಗ ಆಲ್ರೆಡಿ ವೆಜಿಟೇಬಲ್ಸ್ನ ಸಾಟೆ ಮಾಡಿದ್ವಲ್ಲ, ಅದೇ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಘೀ ಇಲ್ಲ ಬಟರ್ ಇದ್ದರೆ ಬಟರ್ ಯೂಸ್ ಮಾಡಿ. ಆಯಿಲ್ ಚೆನ್ನಾಗಿ ಕಾಯಬೇಕು. ಅದು ಕಾಯ್ದಾದ್ಮೇಲೆ 2 ಟೇಬಲ್ ಸ್ಪೂನ್ ಮೈದಾ ಹಾಕ್ಕೊಬೇಕು.
ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಾಕ್ಕೊಳ್ಳಿ. ಆಲ್ ಪರ್ಪಸ್ ಫ್ಲೋರ್ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನೀವು ಇದನ್ನು. ಮೈದಾ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ಅದರದ್ದು ಹಸಿ ಥರ ಸ್ಮೆಲ್ಲು ಹೋಗಿ ಗಮ್ ಅಂತ ಸ್ಮೆಲ್ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕಿ ಸೊ ಇವಾಗ ಇದಕ್ಕೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೇ ನಿಮಗೆ ಸಾಸಿ ಎಫೆಕ್ಟ್ ಕೊಡೋದು ವೈಟ್ ಸಾಸ್ ಪಾಸ್ತಾಗೆ. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ. ನಾನು ಅರೌಂಡ್ 300 ಗ್ರಾಮ್ಸ್ ಪಾಸ್ತಾ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ 1 ಲೀಟರ್ ಮಿಲ್ಕನ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ ಇನ್ನೂ ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ ನಾನು. ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಹಾಗೇ. ಸೊ ಆವಾಗ ನಿಮಗೆ ಆ ಕ್ರೀಮಿ ಟೆಕ್ಸ್ಚರ್ ಏನಿದೆ ಅಲ್ಲ, ವೈಟ್ ಸಾಸ್ ಪಾಸ್ತಾಗೆ ಬೇಕಾಗಿರೋಂಥ ಟೆಕ್ಸ್ಚರ್ ಬರುತ್ತೆ. ಸೊ ನೀವು ಇವಾಗ ನೋಡ್ಬೋದು ಹಾಲು ಚೆನ್ನಾಗಿ ಕಾದು ಕ್ರೀಮಿಯಾಗಿ ಆಗ್ತಾಯಿದೆ. ಸೊ ಇನ್ನೂ ಒಂದು ಸ್ವಲ್ಪ ಕ್ರೀಮಿ ಬೇಕಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ನೀವು ಬಾಯ್ಲ್ ಮಾಡಬೇಕಾಗುತ್ತೆ. ಇಲ್ಲ ಬೇಡ ಇಷ್ಟೇ ಸಾಕು ನಮಗೆ ಅಂದರೆ ಇವಾಗ ನೀವು ಆ ಸೀಸ್ನಿಂಗ್ ಏನು ಮಾಡಿ ಇಟ್ಕೊಂಡಿದ್ದೀರಲ್ಲ ಕ್ಯಾರೆಟ್ ಎಲ್ಲ ಅದನ್ನು ಹಾಕಿ ಪಾಸ್ತಾ ಹಾಕ್ಬೋದು. ಇಲ್ಲಾಂದರೆ ಇನ್ನೂ ಒಂದು ಸ್ವಲ್ಪ ವೆಯ್ಟ್ ಮಾಡ್ಬೋದು. ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ, ಅದಿನ್ನೂ ಒಂದು ಸ್ವಲ್ಪ ಕ್ರೀಮಿ ಆಗಲಿ ಅಂತ. ಸೊ ನೋಡಿ ಹಾಲು ಚೆನ್ನಾಗಿ ಕುದ್ದು ಕ್ರೀಮಿಯಾಗಿ ಆಗಿದೆ. ಇವಾಗ ನಾವು ಮಾಡಿಟ್ಟಂಥ ಸೀಸ್ನಿಂಗ್ ಏನಿದೆ ವೆಜಿಟೇಬಲ್ಸ್ದು ಅದನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದಕ್ಕೆ 1-2 ಮಿನಿಟ್ಸ್ ಆದಮೇಲೆ ನಾವು ಬೇಯಿಸಿರುವಂಥ ಪಾಸ್ತಾನ ಹಾಕೋಣ. ಸೊ ಇವಾಗ ನಾವು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀವಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಆರಿಗ್ಯಾನೋ ಹಾಕಬೇಕು. ಇವಾಗ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಂಡಿರೋದಕ್ಕೆ ನಾವು ಬೇಯಿಸಿರೋಂಥ ಪಾಸ್ತಾನ ಹಾಕ್ತಾಯಿದ್ದೀವಿ. ಸೊ ನಾವು ಪಾಸ್ತಾ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಡೈಸ್ ಮಾಡಿರೋಂಥ ಚೀಸ್ನ ಇದಕ್ಕೆ ಹಾಕ್ತಾಯಿದ್ದೀವಿ. ನೋಡಿ ಚೆನ್ನಾಗಿ ಬೆಂದು ನಮ್ಮ ಕ್ರೀಮಿ ಪಾಸ್ತಾ ರೆಡಿಯಾಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋದಷ್ಟೇ ಬಾಕಿ.